ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕರ್ಮ ಬೇತಾಳ ಮತ್ತೆ ವಕ್ರಿಸ್ಕೊಂತು. ಮಲಿ ನೀನಾ? ನಾನಯ್ಯ. ನಾನಲ್ದೆ ಇನ್ಯಾರು ಬರ್ತಾರೆ ಈ ರೂಮ್ಗೆ? ನಾನೇ ಅಲ್ವೇ ನಿಮ್ಮ ಅಂತಃಪುರದ ರಾಣಿ. ನನ್ನ ಬಿಟ್ಟು ಇನ್ಯಾರಿಗಿದೆ ಅವಕಾಶ? ನಾನು ಹೋದೆ ಅಂತ ನನ್ನನ್ನ ಮರ್ತ್ಬಿಟ್ರ ಹೆಂಗೆ? ಮರ್ಯಾದ ಇಲ್ವಲ್ಲ? ಬಿಡ್ತೋ ಮರಿ, ಎಂತ ಮಾತಾಡ್ತೀಯ ನೀನು? ನಿನ್ನತ್ರ ಪರ್ಮನೆಂಟ್ ಟ್ಯಾಟೂ ಇದ್ದಂಗೆ ನನ್ನ ಲೈಫಲ್ಲಿ, ಮನ್ಸಲ್ಲಿ ಯಾವಾಗ್ಲೂ ಇರ್ತೀಯ. ನನಗೂ ಅಷ್ಟೇ ರೀ. ನಿಮ್ಮನ್ನ ಬಿಟ್ಟಿರೋಕ್ಕೆ ಶಾನೆ ಕಷ್ಟ ಆಗ್ತಿತ್ತು. ಕುಂತ್ರು ನಿಂತು ನಿಮ್ದೇ ಧ್ಯಾನ, ಅದಕ್ಕೆ ಒಂಟ್ ಬಂದ್ಬಿಟ್ಟೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಮಲ್ಲಿ ನೀನು ಈ ತರ ಬಂದು. ಇನ್ ಸ್ವಲ್ಪ ದಿನದಲ್ಲಿ ನಾನೇ ಬಂದು ಕರ್ಕೊಂಬರೋಣ ಅಂತಿದ್ದೆ, ನೀನು ಬಿಟ್ಟಿರೋಕೆ ಆಗ್ತಿರ್ಲಿಲ್ಲ ನೋಡು ನನಗೆ. ಅದೇ ನೋಡು ನೀನೇ ಬಂದಿದ್ಯಾ. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ತುಂಬಾ ಖುಷಿ ಆಗ್ತಿದೆ ಮಲ್ಲಿ ನನಗೆ. ಈ ಹೃದಯ ತುಂಬಿ ಬರೋದು ಅಂತಾರಲ್ಲ ಹಾಗಾಗ್ತಿದೆ. ಹೌದಾ? ನಾನಂದ್ರೆ ಆಟೋನ್ ಇಷ್ಟನಾ ನಿಮ್ಗೆ? ಮಲ್ಲಿ ನೀನಂದ್ರೆ ನನಗೆ ಬರೀ ಇಷ್ಟ ಅಲ್ಲ ಮಲ್ಲಿ, ಸಿಕ್ಕಾಪಟ್ಟೆ ಇಷ್ಟ, ಹೆಚ್ಚೆಚ್ಚು ಇಷ್ಟ. ಆ ತರ ಹೇಗೆ ಎಕ್ಸ್ಪ್ಲೇನ್ ಮಾಡ್ಲಿ ನಿನಗೆ? ನೀನ್ ನೋಡಿದ ಖುಷಿಲಿ ನನಗೆ ಬಾಯಲ್ಲಿ ಮಾತೇ ಬರ್ತಿಲ್ಲ ನೋಡು. ಮಲ್ಲಿ, ಈಗ ಮನುಷ್ಯನ ಹೃದಯ ಒಳಗಡೆ ಏನ್ ಕೆಲಸ ಮಾಡುತ್ತೆ ಹೇಳಿ? ರಕ್ತನ ಎಲ್ಲ ಕಡೆ ಪಂಪ್ ಮಾಡತ್ತಲ್ವಾ? ಹಾಗೆ ನನ್ನ ಹೃದಯ ಏನ್ ಮಾಡುತ್ತೆ ಗೊತ್ತಾ? ಪ್ರೀತಿನ ಹಾಡ್ಸುತ್ತೆ ಮಲ್ಲಿ ಮೈ ತುಂಬಾ. ಯಾಕೆಂದ್ರೆ ಈ ಆಟಲಿರೋದು ನೀನ್, ಅದಕ್ಕೆ. ಗೊತ್ತು ಬಿಡಿ, ನಾನೇ ಎಲ್ಲಾನು ಕಣ್ಣಾರೆ ನೋಡಿವ್ನಲ್ಲ. ಮತ್ತೆ ಮಲ್ಲಿ ಏನ್ ಸಮಾಚಾರ? ಅಂದ್ರೆ ಹೇಗಿತ್ತು? ಹೇಗಿದ್ಯಾ? ಆರಾಮಾಗಿದ್ಯಲ್ಲ? ನಾನ್ ನಿಮ್ಮನ್ ಕೇಳ್ಬೇಕು, ನೀವ್ ಹೇಳಿ ಎಲ್ಲಿಗೆ ಹೋಗಿದ್ರಿ? ನಾನು ಅದು ಹೀಗೆ ಹೊರಗಡೆ ಏನ್ರಿ ಇದು ಹೊಸ ಸೆಂಟು ಗಮ್ ಅಂತೈತೆ? ನಾನು ಇಲ್ದೇ ಇರ್ಬೇಕಾದ್ರೆ ಹೊಸ ಸೆಂಟ್ ಬಂತ ತಗೊಂಡ್ರಾ ಹೇಗೆ? ಹಾ ತಗೊಂಡೆ. ಯೂಶಲಿ ನಾನು ವೆರೈಟಿ ಲೈಕ್ ಮಾಡ್ತೀನಿ, ಅದು ನಿನಗೆ ಗೊತ್ತಲ್ವಾ? ಮನುಷ್ಯ ಅಂದಮೇಲೆ ಜೀವನದಲ್ಲಿ ಏನಾದ್ರು ಚೇಂಜಸ್ ಇರಬೇಕು ಮಲ್ಲಿ, ಹಾಗಾಗಿ ಹೊಸ ಪರ್ಫ್ಯೂಮ್ ರೀಸೆಂಟ್ ಆಗಿ ತಗೊಂಡೆ. ಹೌದಾ? ಚೆನ್ನಾಗೈತೆ. ಆದ್ರೆ ಒಂಥರ ಹೆಣ್ಮಕ್ಳು ಹಾಕೋ ತರ ಐತೆ. ಇಲ್ವಲ್ಲ? ಅಂದ್ರೆ ಪರ್ಫ್ಯೂಮ್ ಅಲ್ಲಿ ಹೆಂಗಸು ಗಂಡಸು ಅನ್ನೋದ್ರಲ್ಲಿ ಏನಿದೆ ಮಲ್ಲಿ? ಸ್ಮೆಲ್ ಬರೋದು ಮುಖ್ಯ ಅಷ್ಟೇ. ಯಾರು ಯಾವ್ದು ಬೇಕಾದ್ರೂ ಹಾಕೋಬಹುದು. ಅದು ದಿಟ್ವೆ ಅನ್ನಿ. ನಾನು ಬಂದಿರೋದು ನಿಮಗೆ ಶಾನೆ ಖುಷಿಯಾಗಿರ್ಬೇಕಲ್ವಾ? ಖಂಡಿತ ಇಲ್ಲ. ಐ ಮೀನ್ ಶಾನೆ ಖುಷಿ ಅಲ್ಲ, ಡಬಲ್ ಶಾನೆ ಖುಷಿ, ತ್ರಿಬಲ್ ಶಾನೆ ಖುಷಿ ಅಂತ ಹೇಳಕ್ ಬಂದೆ ಮಲ್ಲಿ. ನೀನ್ ಬಂದಿದ್ದು ನನಗೆ ಸಿಕ್ಕಾಬಟ್ಟೆ ಖುಷಿ ಮಲ್ಲಿ. ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಈ ಸೆಂಟಿನ ಮೂಲ ಯಾವುದು ಅಂತ ನನಗೂ ಗೊತ್ತು ರೀ. ಆಡಿ ಆಡಿ ಏಟ್ ದಿನ ನಾಟಕ ಆಡ್ತೀರಾ ಅಂತ ನಾನು ನೋಡ್ತೀನಿ. ಏನು ಗೊತ್ತಾ, ನೀವು ಆ ವಿಷಯ ಹೇಳ್ದಾಗಿಂದ ನನಗೆ ಖುಷಿನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಓ, ಅವಳೇನೆ ಮನೆ ಆಡಿ. ಓ, ಅಷ್ಟೊಂದು ಖುಷಿ ಆಯ್ತಾ? ಹಲೋ, ಯಾರಿದು? ಯಾರು ಮಾತಾಡ್ತಾ ಇರೋದು? ನೀನ್ ಯಾರು ಮಾತಾಡ್ತಾ ಇರೋದು? ಇದು ಜಯದೇವ್ ಅವ್ರ ನಂಬರ್ ತಾನೆ? ಅವ್ರದೇ ಆ ನಂಬರು. ಆದ್ರೆ ಮೊದಲು ನೀನ್ ಯಾರು ಅಂತ ಹೇಳು. ಫಸ್ಟು ನೀವು ಯಾರಂತ ಹೇಳಿ. ನಾನು ಅವ್ರ ಹೆಂಡ್ರು ಮಲ್ಲಿ. ಈಗ ನೀನ್ ಯಾರು ಅಂತ ಹೇಳ್ತೀಯಾ? ಹೌದು, ಶಾನೆ ಖುಷಿ ಆಯ್ತು ಅಂದ್ಯಲ್ಲ, ಖುಷಿ ಆಗಂತದ್ದು ಏನ್ ಹೇಳಿದ್ರು? ಆ ಖುಷಿನ ತಾವೇ ಇಟ್ಕೋಬಾರ್ದು, ಕಡ್ಲೆ ಪುಡ್ತಾರ ಹಂಚ್ಕೊಳ್ಬೇಕು. ಹೇಳು, ನಾನು ಖುಷಿ ಪಡ್ತೀನಿ. ಏನಂದ್ರು ಅಂತದ್ದು? ಅಲೋ, ಇದ್ಯಾ ಅಥವಾ ಹೋಗ್ಬಿಟ್ಯಾ? ಯಾರು ಯಾರು ಅಂತ ಗೊತ್ತಿಲ್ಲ ರೀ. ನೀವೇನೋ ಹೇಳಿದ್ರಂತೆ, ಅದನ್ನ ಕೇಳಿ ಶಾನೆ ಖುಷಿ ಪಟ್ಟಿದ್ದಾಳೆ. ಅದನ್ನ ಹಂಚ್ಕೊಳಕ್ಕೆ ಫೋನ್ ಮಾಡೋಳೆ. ನೀವೇ ಯಾರು ಅಂತ ಕೇಳಿ. ಅದು ಮೇಡಮ್, ನಾವು ಕ್ರೆಡಿಟ್ ಕಾರ್ಡ್ ಅವರು. ನಿಮ್ಮ ಮನೆಯವರು ಕಾರ್ಡ್ ತಗೊಳ್ತೀನಿ ಅಂತ ಹೇಳಿದರು. ತುಂಬಾ ಖುಷಿ ಆಯಿತು, ಯಾಕಂದರೆ ನಮ್ಮ ಟಾರ್ಗೆಟ್ ರೀಚ್ ಆಗತ್ತಲ್ಲ, ಅದಕ್ಕೆ ಖುಷಿಯಿಂದ ಕಾಲ್ ಮಾಡಿದೆ. ಅಷ್ಟೇ ಇನ್ನೇನು ಇಲ್ಲ. ಅಯ್ಯೋ ಶಿವ್ನೆ, ಒಂದ್ ಕಾರ್ಡಿಗೆ ಇಷ್ಟೊಂದು ಖುಷಿನಾ? ಹೊತ್ನಲ್ಲಿ ಫೋನ್ ಮಾಡುವಷ್ಟು ಹಗ್ಲು ರಾತ್ರಿ ಅಂದೆ ಶಾನೆ ಕಷ್ಟಪಡ್ತಿದ್ಯಾ ಬಿಡು. ಹೌದು, ಯಾವ ಬ್ಯಾಂಕ್ ನಿಮ್ದು? ಹೊತ್ನಲ್ಲಿ ಫೋನ್ ಮಾಡ್ತಿದ್ಯಲ್ಲ, ಹೇಳೋರು ಕೇಳೋರು ಯಾರು ಇಲ್ವಾ ನಿಂಗೆ? ಇನ್ನೊಂದ್ಸಲ ಫೋನ್ ಮಾಡು, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸಾರಿ ಮೇಡಮ್, ಸಾರಿ. ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಲ್ಲ. ಮಡಗು ಫೋನ್ನ. ಅಲ್ಲ ಮಲ್ಲಿ,
ಏನೋ ಪಾಪ ಹೊಸ ಕಸ್ಟಮರ್ ಸಿಕ್ಕಿದಾರಲ್ಲ ಅಂತ ಖುಷಿ ಹಂಚ್ಕೊಳಕ್ ಫೋನ್ ಮಾಡಿರ್ತಾರೆ, ಅದಕ್ಕೆ ನೀನ್ ಯಾಕೆ ಕೋಪ ಮಾಡ್ಕೋತೀಯ ಬಿಡು. ಅದೆಂಗ್ರಿ ಬಿಟ್ಬಿಡಕ್ಕಾಗತ್ತೆ? ಮನೇಲೇ ಕಣ್ಮುಂದೆ ಕಾಸನ್ನ ಮಡಿಕೊಂಡು ಯಾವ್ದೋ ಕಾರ್ಡ್ ಸಹವಾಸಕ್ಕೆ ಹೋಗ್ತಾ ಇದ್ದೀರಾ. ನನಗೆ ಯಾವ ಕಾರ್ಡು ಬೇಡ ಅಂತ ಹೇಳ್ಬಿಡಿ. ಹಾ ಸದ್ಯ ಕಾಲ್ ಮಾಡಿದ್ಯಾ ಅಂತ ಗೊತ್ತಾಗಿಲ್ಲ. ರೀ, ಎಷ್ಟು ದಿನ ನೆಮ್ಮದಿಯಾಗಿದ್ದೆ ನನ್ನ ಬಾಳಲ್ಲಿ. ರೀ ಅಂತ ರಾಗ ಹೇಳ್ಕೊಂಡು ಮತ್ತೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಫಸ್ಟ್ ಆ ಪದನ ಬ್ಯಾನ್ ಮಾಡಿ ಯಾವನದನ್ನು ಕೊಂಡಿಡಿದ್ನೋ ನನ್ನ ಕೈಯಾರ ಅವನ್ನ ಸಾಯಿಸಾಕ್ಬಿಡ್ತೀನಿ. ಮತ್ತೆ ಬಾ ಬಾ ಬಾ. ಏನು ಬೆಳ್ಬೆಳ್ಗೆ ಎಲ್ಲೋ ಒಂಟಂಗೈತೆ? ಯಾವ್ದಾದ್ರೂ ಅತಿ ಮುಖ್ಯವಾದ ಕೆಲಸ ಆಯ್ತಾ ಹೆಂಗೆ? ಅದು ಅದೇನ್ ಮಲ್ಲಿ ಒಂಥರ ಮಾತಾಡ್ತಾ ಇದೆಯಾ? ಅತಿ ಮುಖ್ಯವಾದ ಕೆಲಸ ಅನ್ಕೊಂಡು ಮಾಮೂಲಿಯಾಗಿ ಕೇಳ್ಬೋದಲ್ವಾ ಏನ್ ಕೆಲಸ ಅಂತ? ಅಲ್ಲ, ಅದು ಯಾವಾಗಲೂ ಲೇಟಾಗಿ ಹೋಯ್ತಿದ್ರಿ, ಇವತ್ತು ಬೇಗ ಹೋಯ್ತಿದ್ದೀರಲ್ವಾ, ಅದಕ್ಕೆ ಯಾವುದಾದ್ರೂ ಮುಖ್ಯವಾದ ಕೆಲಸ ಇದೆಯಾ ಅಂತ ಕೇಳಿದೆ ಆಟೆಯ. ಓ ಹಾಗೆ. ಆದ್ರೂ ಮಲ್ಲಿ ಅದನ್ನ ಒತ್ತಿ ಒತ್ತಿ ಕೇಳಬೇಡ, ಕೇಳೋದಕ್ಕೆ ಒಂಥರ ಅನ್ಸುತ್ತೆ. ಅದಾಗಿರ್ಲಿ, ನಿಮ್ಗೆ ಯಾವಾಗ್ಲೂ ರಾತ್ರಿ ಹೊತ್ತೇ ಅಲ್ವಾ ಇರೋದು ಆಫೀಸ್ ಕೆಲಸ? ಇವತ್ತೇನು ಬೆಳ್ಬೆಳ್ಗೆ ಹೊಂಟ್ಬಿಟ್ಟಿದ್ದೀರಾ? ರಾತ್ರಿ ಹೊತ್ತು ಏನ್ ಮಾಡಕ್ಕಾಗತ್ತೆ ಮಲ್ಲಿ? ರಾತ್ರಿ ಹೊತ್ತೇ ಕೆಲಸ ಮಾಡ್ಬೇಕಾಗಿ ಬಂದಾಗ ರಾತ್ರಿ ಹೊತ್ತೇ ಹೋಗ್ಬೇಕು, ಆಗ್ಲೊತ್ತು ಮಾಡ್ಬೇಕಾದಾಗ ಆಗ್ಲೊತ್ತು ಹೋಗ್ಬೇಕಾಗತ್ತೆ. ಆಫೀಸ್ ಕೆಲಸ ಅಂದ್ರೆ ಹಾಗೆ ಟೀ ಕಾಫಿ ಮಾಡ್ಕೊಟ್ಟಂಗ ಅಲ್ವಲ್ಲ ಮಲ್ಲಿ ಅದು. ಕೆಲಸ ಯಾವಾಗ ನಮ್ಮನ್ನ ಕರಿಯುತ್ತೋ, ಯಾವಾಗ ಮಾಡ್ಬೇಕಾಗುತ್ತೋ ಅವಾಗ್ಲೇ ಹೋಗಿ ಮಾಡ್ಬೇಕಲ್ವಾ? ಆದ್ರೆ ಯೋನೇ ಹೇಳಿ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಯಾಕೆ ಮಲ್ಲಿ ಆಗನ್ಸುತ್ತೆ? ಅಲ್ಲ ಮಲ್ಲಿ, ಗಂಡಾದವನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ ಅಂದಾಗ ಪ್ರೌಡ್ ಫೀಲ್ ಆಗ್ಬೇಕು, ಹೆಮ್ಮೆ ಅನ್ನಿಸ್ಬೇಕು. ಅದನ್ನ ಬಿಟ್ಟು ಅಯ್ಯೋ ಪಾಪ ಅನ್ಸುತ್ತಾ? ಆದ್ರೆ ನನಗ್ ಮಾತ್ರ ಅಯ್ಯೋ ಪಾಪ ಅಂತಾನೆ ಅನ್ಸೋದು. ನೀವ್ ನೋಡಿದ್ರೆ ಹಗ್ಲು ರಾತ್ರಿ ಅಂತೂ ನೋಡ್ದೆ ಕೆಲ್ಸ ಅಂತ ಆಯಾಸ ಮಾಡ್ಕೊಳ್ತಾ ಇದ್ದೀರಾ. ಆದ್ರೆ ಒಂದ್ ತಿಳ್ಕೊಳ್ಳಿ, ಮನುಷ್ಯನ ಜೀವನ ಅನ್ನೋದು ಉರಿಯೋ ದೀಪ ಇದ್ದಂಗೆ. ಬತ್ತಿ ಜಾಸ್ತಿ ಉದ್ದ ಇದೆ ಅಂತ ಅತಿಯಾಗಿ ಉರಿಯಕ್ಕೆ ಹೋಗ್ಬಾರ್ದು, ಆಮೇಲೆ ಎಣ್ಣೆ ಖಾಲಿ ಆಗೋಗ್ತದೆ. ಅದಕ್ಕೆ ಹೇಳ್ತೀವಿ, ಜಾಸ್ತಿ ಆಯಾಸ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ಸರಿ, ಇನ್ಮೇಲೆ ಕೆಲಸನ ಆದಷ್ಟು ಕಡಿಮೆ ಮಾಡಿಕೊಂಡು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಮಲ್ಲಿ, ಇಷ್ಟು ದಿನ ನನ್ನ ಬಗ್ಗೆ ಈ ಥರ ಕೇರ್ ಮಾಡೋರಿಂದ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ ನಾನು. ಆ್ಯಂಡ್ ತುಂಬ ಒಳ್ಳೆ ಕೆಲಸ ಮಾಡಿದೆ ಮಲ್ಲಿ, ನೀನು ಆದಷ್ಟು ಬೇಗ ಬಂದು. ನನಗೆ ನೀನು ಬಂದಿದ್ದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೋಡು, ಬರೀ ನನಗೆ ಮಾತ್ರ ಹೇಳೋದಿಲ್ಲ ರೆಸ್ಟ್ ಮಾಡಿ ಅಂತ, ನೀನು ರೆಸ್ಟ್ ಮಾಡಬೇಕು ಆಯ್ತಾ? ಮನೇಲಿ ಕೆಲಸ ಮಾಡೋಕ್ಕೆ ಆಳುಗಳಿದ್ದಾರೆ, ನೀನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಆರಾಮಾಗಿ ನೀನು ರೆಸ್ಟ್ ಮಾಡು. ಹಾಂ ಓಕೆ, ಹುಷಾರು ಮಲ್ಲಿ. ಹಾಂ ಬಾಯ್ ಮಲ್ಲಿ. ನೀವೇನು ಅಂತ ಗೊತ್ತು ರೀ, ನೀವೆಷ್ಟು ನಾಟಕ ಮಾಡಿದ್ರು ಅಷ್ಟೇ. ನಿಮ್ಮ ಹಣೆ ಬರನ ನನ್ನ ಕಣ್ಣಾರೆ ನೋಡ್ಬಿಟ್ಟಿವ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.